ಆದರೆ ಇವರು ಅಧಿವೇಶನದಲ್ಲಿ ಯಾರ ವಿರುದ್ಧ ಮಾತಾಡಬೇಕಾಯಿತು, ಹೊಂದಾಣಿಕೆ ರಾಜಕಾರಣ ಅಂತೇಳಿ ಇವರೇ ಹೇಳಿದರೆ ಸಿದ್ದರಾಮಯ್ಯನವರು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇನ್ನು ಕಾಂಗ್ರೆಸ್ ಏಜೆಂಟಾ? ನಂತರ ದಾಖಲೆ ಇದೆ. ಹಂಗಾರೆ ಅಧಿವೇಶನದ ಒಳಗಡೆ ಇವರು ಮಾತಾಡ್ತಾರೆ, ಹೊರಗಡೆ ಮಾತಾಡ್ತಾರೆ. ಏನು ನಿಮ್ಮದು ಅಡ್ಜಸ್ಟ್ಮೆಂಟ್ ರಾಜಕಾರಣ? ಈ ಮಾತಾಡಿ ಇವತ್ತು ನಮ್ಮ ಸೋಲಿಗೆ ನಾವೇ ಕಾರಣ ಆಗಿದ್ದೀವಿ. ನಾವು ನೋಡಿ ಮೇಡಮ್, ಇವತ್ತು ಪಕ್ಷ ಬಲವರ್ಧನೆ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರು ಭ್ರಷ್ಟಾಚಾರ ಮೂಢ ಇರ್ಬೋದು, ವಾಲ್ಮೀಕಿ ಇರ್ಬೋದು, PSI ಸಾವು ಇರ್ಬೋದು, ಯಾವುದೇ ಇರ್ಬೋದು, ಭ್ರಷ್ಟಾಚಾರ ವಿರುದ್ಧ ಅಧಿವೇಶನದ ಒಳಗೆ ಹೊರಗೆ ಹೋರಾಟವನ್ನು ಮಾಡ್ತಿದ್ರೆ ಸಾಥ್ ಕೊಡ್ಬೇಕು. ಇಲ್ಲಿ ಪರ್ಯಾಯ ನಾಯಕತ್ವ BJP ಅಂದರೆ ಶಿಸ್ತು, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋರು. ನಿಮ್ದೇನಪ್ಪ ವೈಯಕ್ತಿಕ ಪರ್ಯಾಯ ನಾಯಕತ್ವ? ಮೇಲರಿಗೆ ರಾಜ್ಯಾಧ್ಯಕ್ಷ ಬೈಯೋದು ಒಂದೇ, ಮೋದಿ ಬೈಯೋದು ಒಂದೇ. ಮೇಲರ್ ಮಾಡಿ ಮೇಲೆ ಒಪ್ಕೊಳ್ಬೇಕಲ್ಲ. ನೀನು ಪ್ರತಿಪಕ್ಷ ನಾಯಕ ಆಗಲಿಲ್ಲ, ರಾಜ್ಯದ ಅಧ್ಯಕ್ಷ ಆಗಲಿಲ್ಲ ಅಂತೇಳಿ ಹುಚ್ಚಪಟ್ಟೆ ಮಾತಾಡಿದ್ರೆ ಇನ್ನು ಅಷ್ಟೆಲ್ಲ ಮಾತಾಡ್ತಿರೋ ಯತ್ನಾಳ್ ಅವ್ರಿಗೆ ಒಂದು ನೋಟಿಸ್ ಇದುವರೆಗೂ ಯಾಕೆ ಹೋಗಿಲ್ಲ? ರೇಣುಕಾಚಾರ್ಯ ಅವರೇ 15 ವರ್ಷದಿಂದ ಇದೇ ಹೇಳ್ತಿದ್ದಾರೆ, ನೋಟಿಸ್ ಅಂತ. ನನ್ನ ಮುಟ್ಟೋಕ್ಕಾಗಲ್ಲ ಅಂತ ಓಪನ್ ಸವಾಲ್ ಹಾಕ್ತಾರೆ. 2019ರಿಂದ ಇದನ್ನೇ ಮಾತಾಡ್ತಾರೆ. ಇನ್ನೊಂದ್ಸಲ ಸಸ್ಪೆಂಡ್ ಆಗಿದ್ರು. ಇವರು ಸ್ವಯಂ ಘೋಷಿತ ನಾಯಕರು, ಒಂದು ರೀತಿ ಹಿಟ್ಲರ್ ಅಂತ ವರ್ತನೆ ಮಾಡ್ತಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ. ನಾನು ತಪ್ಪು ಮಾಡಿದ್ರು ಗಮನಿಸ್ತಾರೆ, ಎಲ್ಲವನ್ನು ಗಮನಿಸ್ತಾರೆ. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಮೇಡಮ್? ನಾನು ಅಂದರೆ ಯಾರು ಉಳಿದಲ್ಲ, ಇಲ್ಲಿ ನಾನು ಅಂದರೆ ಯಾರು ಉಳಿದೇ ಅಲ್ಲ. ಈ ರೀತಿ ಒಂದು ರೀತಿ ಕೂಗುಮಾರಿ ಅಂತೆ ದಿನನಿತ್ಯ ನನಗೆ ಕ್ರೆಡಿಟ್ ಸಿಗ್ಬೇಕಂತ ಹೋರಾಟ ಮಾಡ್ತೀರಿ. ತಪ್ಪೇನಿದೆ? ವಿಜಯಪುರದಲ್ಲಿ ಪ್ರಾರಂಭವಾಯಿತು ವಿಚಾರಕ್ಕಾಗದೆ ಅವರೇ ಮುಂದಾಳತ್ವ ತೆಗೆದುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಪಕ್ಷವಾಗಿ ಅಲ್ಲ, ನಾನು ಕೇಳೋದು ರೇಣುಕಾಚಾರ್ಯ ಅವರೇ, ಪಕ್ಷವಾಗಿ ನೀವೇ ಎಲ್ಲರೂ ಹೋಗಿ ಬೆಂಬಲ ಕೊಡಬಹುದಾಗಿತ್ತು. ಒಂದು ನಿಮಿಷ, ಪರ್ಯಾಯ ನಾಯಕತ್ವ ಇಲ್ಲಿ ಒಪ್ಪಲ್ಲ. ರಾಜ್ಯದ ಅಧ್ಯಕ್ಷರು, ವಿಪಕ್ಷ ನಾಯಕರು ಅವ್ರ ನೇತೃತ್ವದಲ್ಲಿ ಸಭೆಗಳು ಆಗಬೇಕು. ಇದಕ್ಕೊಂದು ಶಿಷ್ಟಾಚಾರ ಇದೆ. ಶಿಷ್ಟಾಚಾರ ಬಿಟ್ಟು ಈ ರೀತಿ ದಾರಿ ಬೀದಿಯಲ್ಲಿ ಮಾತಾಡಿ ತಪ್ಪಾಗುತ್ತಲ್ಲ. ಏನೇ ಸಮಸ್ಯೆ ಇದ್ರು 4 ಗೋಡೆ ಮಧ್ಯೆ ಕೂತು ಮಾತಾಡಲಿ. ಪಕ್ಷದ ನಾಯಕರು ಪಕ್ಷಕ್ಕೋಸ್ಕರ ಮಾಡ್ತಿದ್ದಾರೆ, ಅವರೆಲ್ಲೂ ಹೇಳಿಲ್ಲ ಯತ್ನಾಳ್ ಪ್ರತ್ಯೇಕ ಸಭೆ ಇದು ಅಂತ ಹೇಳಿ. ಬಿಜೆಪಿ ಪಕ್ಷದಿಂದ ನಾವು ಸಭೆ ಮಾಡ್ತಿದೀವಿ, ಬಿಜೆಪಿ ಪಕ್ಷದಿಂದ ಹೋರಾಟ ಮಾಡ್ತಿದೀವಿ. ಭಯನ ರೇಣುಕಾಚಾರ್ಯ ಅವರೇ? ಬಿಜೆಪಿಯ ವಿಜಯೇಂದ್ರ ಅವರ ಬಣಕ್ಕೆ ಭಯನ? ಯತ್ನಾಳ್ ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಭಯನ? ಮಾಧ್ಯಮದಲ್ಲಿ ಹೇಳ್ತೇನೆ, ನಾವು ಹೇಳ್ತೀವಿ ವಿಜಯೇಂದ್ರ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು. ಇಲ್ಲಿ 3 ತಂಡಗಳು ಈಗಾಗಿದೆ. ಆದರೆ ನಾನು ಹೇಳೋದು ವಿಜಯೇಂದ್ರ ವರ್ಸಸ್ ಅಂತ ನೀವು 4 ಜನ ಇರೋ ಗುಂಪಿಗೆ, ಗುಂಪದು 4 ಜನರ ಗುಂಪು ಯಾರಿದ್ದಾರೆ? ಸೋತವರು, ಟಿಕೆಟ್ಸ್ ವಂಚಿತರು. ಯಾರೋ 4 ಜನ ಹೋದ ತಕ್ಷಣ ಅದಕ್ಕೆ ವಿಜಯೇಂದ್ರ ವರ್ಸಸ್ ಅಂತ ಯಾಕೆ ಹೇಳ್ತೀರಿ? ಮಾಧ್ಯಮ ಸ್ನೇಹಿತರು, ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅಲ್ವಾ ಇದು? ಅಲ್ರಿ, ಅವ್ರು ಎಲ್ಲಿದ್ದಾರೆ ಶಕ್ತಿ? 4 ಜನ ಇರೋದವರು ನಮ್ಮ ಹಳ್ಳಿಗಳಲ್ಲಿ ಗಾದಿ ಹೇಳ್ತಾರೆ. ಅವ್ರ ಸಲುವಾಗಿ ನಿಮ್ಮ ರಾಜ್ಯಾಧ್ಯಕ್ಷರು ದೆಹಲಿಗೆ ಹೋಗ್ತಾರೆ, ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿ ಯಾಕೆ ಪ್ರಯತ್ನ ಮಾಡ್ತಾರೆ? ಯತ್ನಾಳ್ ಅವ್ರು ಪವರ್ಫುಲ್ ಇಲ್ಲ ಅಂದಿದ್ರೆ ವಿಜಯೇಂದ್ರ ಅವ್ರು ಇಲ್ಲೇ ಬಗೆಹರಿಸ್ತಾರೆ. ಮಾಧ್ಯಮದಲ್ಲಿ ತಪ್ಪು ಕಲ್ಪನೆಯಿಂದ ಈ ರೀತಿ ಅವರು ಏನ್ ಮಾಡ್ತಾರೆ, ಪ್ಲಾಂಟ್ ಮಾಡ್ತಾರೆ ಸ್ಟೋರಿಗಳನ್ನ, ಮಾಧ್ಯಮಕ್ಕೆ ತಪ್ಪು ಸುದ್ದಿ ಕೊಡ್ತಾರೆ. ವಿಜಯೇಂದ್ರ ಅವರು ಡೆಲ್ಲಿ ಭೇಟಿ, ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋದು, ಸಂಘಟನೆ ಮತ್ತು ಏನು ಮುಂದೆ ಅಧಿವೇಶನ ಚರ್ಚೆ ಮಾಡಿ ಅದ್ರ ಬಗ್ಗೆ ಹೋಗಿದ್ದಾರೆ ವಿನ ದೂರು ಕೊಡಕ್ ಹೋಗಿಲ್ಲ. ರಾಧಾಮೋಹನ್ ಅವರ ಹತ್ರನೂ ದೂರು ಕೊಟ್ಟಿಲ್ಲ ಯತ್ನಾಳ್ ಅವ್ರ ಬಗ್ಗೆ. ರಾಜ್ಯಾಧ್ಯಕ್ಷರು ಯಾರ ವಿರುದ್ಧ ದೂರು ಕೊಡಕ್ ಹೋಗಿಲ್ಲ. ದೂರು ಕೊಡಕ್ಕಂತ ವ್ಯಕ್ತಿ ಅಲ್ಲ. ಅವ್ರಿಗೆ ಅವ್ರದೇ ಆದ ಜವಾಬ್ದಾರಿಗಳಿದೆ, ಇತಿಮಿತಿದೆ, ಹೋರಾಟ ಮಾಡ್ತಾರೆ, ಕೆಲಸ ಮಾಡ್ತಾರೆ. ನೀವು ತಾವು ಇನ್ನೊಂದು ಮಾತು ಹೇಳಿರಿ, ಬಿಜಾಪುರದಲ್ಲಿ ಕೇಂದ್ರ ಸಚಿವರುಗಳು ಭಾಗವಹಿಸಿದ್ರು ಅಂತ ಹೇಳ್ತಾರೆ. ಎಸ್, ನಾನು ಅಗ್ರಿ. ಈಗ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಮೇಡಮು 3 ಸಲ ಅಹೋರಾತ್ರಿ ಧರಣಿ ಮಾಡಿದರು. ಯಾಕೆಂದರೆ ವಕ್ಫ್ ಹೋರಾಟ ಬೆಂಬಲ ಕೊಟ್ಟರಷ್ಟೇ, ಬೆಂಬಲ ಕೊಟ್ಟರು. ಇವ್ರು ಏನು ಹೇಳ್ತಾರೆ, ಅದನ್ನು ಬಂಡವಾಳ ಮಾಡ್ಕೊಂಡು ಶೋಭಾ ಕರಂದ್ಲಾಜೆ ಬಂದಿದ್ರು, ಪ್ರಹ್ಲಾದ್ ಜೋಶಿ ಬಂದರು, ಬೆಂಬಲ ಕೊಟ್ಟರು ಅಂತ ನೀವೇನು ಆದಿಲ್ ಬಿದ್ದಿಲ್ಲಿ ಮಾತಾಡ್ತಿರಲ್ಲ. ಆಯಿತು, ರಾಜ್ಯದ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ಇವ್ರು ಇನ್ನೊಂದು ಮಾತಾಡ್ತಾರೆ, ರಾಷ್ಟ್ರೀಯ ನಾಯಕರ ಸಮ್ಮತಿ ಇದೆ. ಯಾರಪ್ಪ ನಿನಗೆ ಬೆಂಬಲ ಹೇಳ್ಬೇಕಲ್ಲ. ಏನು ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆಯವರು ಪರ್ಯಾಯವಾಗಿ ನಾಯಕತ್ವ ಸೃಷ್ಟಿ ಮಾಡಂತ ಹೇಳಿದಾರ? ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯ ಜನ ತಪ್ಪು ತಿಳ್ಕೊಂತಾರೆ ಕೇಂದ್ರ ಸಚಿವರ ಬಗ್ಗೆ, ರಾಷ್ಟ್ರೀಯ ನಾಯಕರ ಬಗ್ಗೆ. ಆಯ್ತಲ್ಲ, ಯಾರು ಆ ರಾಷ್ಟ್ರೀಯ ನಾಯಕರು ಅಂತ ನೀನು ಹೇಳ್ಬೇಕಲ್ಲ. ಸುಮ್ಮನೆ ರಾಜ್ಯ ಜನರಿಗೆ ಒಂದು ಅನುಮಾನ ಮೂಡುತ್ತೆ, ರಾಷ್ಟ್ರ ನಾಯಕರ ಬಗ್ಗೆ ಅನುಮಾನ ಮೂಡುತ್ತೆ, ಕೇಂದ್ರ ಸಚಿವರ ಬಗ್ಗೆ ಅನುಮಾನ ಮೂಡೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ನಾನು ಹೇಳ್ತೇನೆ, ಅವ್ರ ಹೆಸರು ದುರುಪಯೋಗ ಮಾಡ್ಕೊಳ್ಬಾರ್ದು. JPCC ಕಮಿಟಿ ಬಂದು ಶೋಭಾ ಕರಂದ್ಲಾಜೆಯವರು 3 ಅಹೋರಾತ್ರಿ ಧರಣಿ ಕೂತಿದ್ದಾರೆ ಅಂತೇಳಿ JPC ಕಮಿಟಿ ಬಂದಿದೆಯೇನಾ? ಇವ್ರು ನೋಡಿ ಬಂದಿಲ್ಲ, ಇವ್ರು ನೋಡಿ ಬಂದೇ ಅಲ್ಲ. ಕೇಂದ್ರದ ಸಚಿವೆ 3 ದಿವಸ ಕೂತಿದ್ದಾರೆ. ಯಾಕಂದರೆ ಇವತ್ತು ಹಿಂದೂಗಳ ಆಸ್ತಿಯನ್ನು ಸಂರಕ್ಷಣೆ ಮಾಡಬೇಕು,
ಮಠಮಾನ್ಯಗಳ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ವರ್ಗದವರ ಭೂಮಿಯನ್ನು ಕಬಳಿಸಿದ್ದಾರೆ. ಹಾಗಾಗಿ ಆ ಹೋರಾಟಕ್ಕೆ ಬೆಂಬಲ ಕೊಟ್ಟರೆ ವಿನ ಅಂದ್ರೆ ಒಂದು ವಿಷಯ ಮೇಡಮ್, ಹೈಕಮಾಂಡ್ ಆಗಲಿ, RSS ಆಗಲಿ ಯಾರು ಬೆಂಬಲ ಇಲ್ಲ ಯತ್ನಾಳ್ ಅವರಿಗೆ. ನನ್ನ ಕ್ಷೇತ್ರದಲ್ಲಿ ಇವರು ಸುಮ್ಮನೆ ಬಾಯಿ ಬಿಡ್ಕೊಂತಾರೆ. ಈಗಲೂ ಸುಂಕದಕಟ್ಟೆಯಲ್ಲಿ 8 ಎಕರೆ 11 ಗುಂಟೆ ಭೂಮಿನ ನಾನು ಪತ್ರ ಬರೆದು ಅದು ಅಧಿಕಾರಿಗಳು ತಪ್ಪು ಮಾಹಿತಿಯಿಂದ ತಿರಸ್ಕೃತ ಆಯಿತು. ಆ ಫೈಲೇ ಕ್ಲೋಸ್ ಮಾಡಿದರು. ಆದರೆ ಏನು ವಕ್ ಬದಲಾತಿದೆಯಲ್ಲ ಅಲ್ಲಿಗೂ ಹಾಕ್ಸೀನಿ. ಸುಂಕದಕಟ್ಟೆ ಗ್ರಾಮಸ್ಥರಿಂದ ಕೋಟಿ ಹಾಕ್ಸೀನಿ. ನನಗಿರ್ತಕ್ಕಂಥ ಇಚ್ಛಾಶಕ್ತಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.